ಎರಡನೇ ದಿನ ಮೂರನೇ ದಿನ ಈ ಮಟ್ಟಕ್ಕೆ ಬೆಳಗ್ಗೆ 6 ಗಂಟೆ ಪ್ರದರ್ಶನ ಇರಲ್ಲ. ಆದ್ರೆ ವಿಶೇಷ ಅನಿಸೋದು ಇದೆ. ಅಂತದ್ರಲ್ಲಿ ಈ ಸಿನಿಮಾಗೆ ಬೆಳಗ್ಗೆ 6:45 ಪ್ರದರ್ಶನಕ್ಕೆ PXL. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಡೈರೆಕ್ಟರ್ ಕಟ್ 2:30 ಪ್ರದರ್ಶನ ಅಷ್ಟೇ ಇತ್ತು. ರಾತ್ರಿ 10:30 ಪ್ರದರ್ಶನ ಆಡ್ ಆನ್ ಆಗಿದೆ. ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂ ಫ್ರಮ್ ಸೋ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ರೆಡ್ ಕಾರ್ಪೆಟ್ ಹಾಕಿದೆ. ಅದು ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಪ್ರದರ್ಶನಗಳ ಸಂಖ್ಯೆಯನ್ನ ಬರೋಬ್ಬರಿಯಾಗಿ ಏರಿಕೆ ಮಾಡಿದೆ. ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಇವತ್ತು ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಇವಾಗ ನಾವು ವಿಡಿಯೋ ಮಾಡ್ತಾ ಇರೋದು ಶನಿವಾರ ರಾತ್ರಿ 9 ಗಂಟೆಗೆ. ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಭಾನುವಾರ ಬೆಳಗ್ಗೆ 11 ಗಂಟೆ ಆಗುತ್ತೆ. ಹೀಗಾಗಿ ಇವತ್ತಿನ ಫೀಲ್ ನಲ್ಲೇ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಅಂದ್ರೆ ಭಾನುವಾರದ ಫೀಲ್ ನಲ್ಲಿ. ನೋಡಿ, ಭಾನುವಾರ ಈ ಸಿನಿಮಾಗೆ ಯಾವೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಎಷ್ಟೆಷ್ಟು ಪ್ರದರ್ಶನವನ್ನ ನೀಡಿದ್ದಾರೆ ಅಂತ ಕೇಳಿದ್ರೆ ನೀವೊಮ್ಮೆ ಅಚ್ಚರಿ ಪಡ್ತೀರಾ. ಯಾಕಂತ ಹೇಳಿದ್ರೆ ಬೆಳಗ್ಗೆ 6 ಗಂಟೆಯಿಂದಲೇ ಸಿನಿಮಾದ ಪ್ರದರ್ಶನ ಆರಂಭವಾಗುತ್ತೆ. ಈ ರೀತಿಯಾಗಿ ಪ್ರದರ್ಶನ ಆರಂಭವಾಗೋದು ಮೊದಲ ದಿನ ಮಾತ್ರ. ಎರಡನೇ ದಿನ ಮೂರನೇ ದಿನ ಈ ಮಟ್ಟಕ್ಕೆ ಬೆಳಗ್ಗೆ 6 ಗಂಟೆ ಪ್ರದರ್ಶನ ಇರಲ್ಲ. ಆದ್ರೆ ವಿಶೇಷ ಅನಿಸೋದು ಇದೆ. ಸೂ ಫ್ರಮ್ ಸೋ ಸಿನಿಮಾಗೆ ಮೊದಲ ದಿನ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೊಟ್ಟಿರೋದು ಬೆರಳೆಣಿಕೆ ಪ್ರದರ್ಶನ 1 ಅಥವಾ 2 ಅಷ್ಟೇ. ಆದ್ರೆ ಶುಕ್ರವಾರ ಸಂಜೆಯ ಬಳಿಕ ಈ ಸಿನಿಮಾಗೆ ಪ್ರದರ್ಶನಗಳು ಆಡ್ ಆನ್ ಆಯಿತು. ಶನಿವಾರ ಈ ಸಿನಿಮಾಗೆ ಪ್ರದರ್ಶನಗಳು ಹೆಚ್ಚುವರಿ ಆಯಿತು. ಇವತ್ತು ಭಾನುವಾರ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ. ಒಂದೊಂದು ಚಿತ್ರಮಂದಿರಗಳು 9 ಪ್ರದರ್ಶನ, 10 ಪ್ರದರ್ಶನ, 14 ಪ್ರದರ್ಶನಗಳನ್ನ ನೀಡಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಕೋರಮಂಗಲದಲ್ಲಿರುವಂತಹ PVR ಚಿತ್ರಮಂದಿರ ಬೆಳಗ್ಗೆ 6:30, ಅದಾದ ಬಳಿಕ ಮತ್ತೊಂದು 6:30, 6:40, 6:50, 7, 7:40, 7:40, 1:25 ಹಾಗೆ ರಾತ್ರಿ 7:35. ನೋಡಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋ. ಇದೆಲ್ಲ ರೆಗ್ಯುಲರ್ ಶೋ ಅಲ್ವೇ ಅಲ್ಲ. 7 ಶೋಗಳಿದಾವೆಲ್ಲ, ಇದು ರೆಗ್ಯುಲರ್ ಶೋ ಅಲ್ಲ. ಇನ್ನೊಂದು ನೋಡಿ, ಇಲ್ಲಿ ಶಾಂತಿನಿಕೇತನ ಬೆಳಗ್ಗೆ 7 ಗಂಟೆ, 7:05, 8:55, 10 ಗಂಟೆ, 4:05, 6:20, 9:30, 10:25. ಈ ಪೈಕಿ ನೋಡಿ, ಇಲ್ಲಿ ಈ 3 ಪ್ರದರ್ಶನ ಏನಿದೆ ಇದು ರೆಗ್ಯುಲರ್ ಪ್ರದರ್ಶನ ಅಲ್ಲ. ಇನ್ನು ಲೂಲು ಮಾಲ್ ಬೆಳಗ್ಗೆ 7:35 ಪ್ರದರ್ಶನ, 9:05 ಪ್ರದರ್ಶನ, 9:40, 12, 6:05, 9 ಗಂಟೆ, 10 ಗಂಟೆ, 10:15 ಹಾಗೆ ರಾತ್ರಿ 10:30. ಇದರಲ್ಲಿ 7:35 ಪ್ರದರ್ಶನ ರೆಗ್ಯುಲರ್ ಪ್ರದರ್ಶನ ಅಲ್ಲ. 9 ಗಂಟೆ ಪ್ರದರ್ಶನ ಕೆಲವೊಂದ್ಸಲ ಆಗುತ್ತೆ, ಕೆಲವೊಂದ್ಸಲ ಇರುತ್ತೆ, ಕೆಲವೊಂದ್ಸಲ ಇರಲ್ಲ. ಇದು ಕೂಡ ರೆಗ್ಯುಲರ್ ಪ್ರದರ್ಶನ ಅಲ್ಲ. ಇನ್ನು ಕನಕಪುರ ರಸ್ತೆಯಲ್ಲಿ ಇರುವಂತಹ PVR ನೋಡಿ, 6:45 ಪ್ರದರ್ಶನ, PXL ಸ್ಕ್ರೀನ್. ಇದರ ಬಗ್ಗೆ ನಾವು ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ದೆ. ಕನ್ನಡ ಸಿನಿಮಾಗಳಿಗೆ ತುಂಬಾನೇ ರೇರು PXL ಆಡಿಟೋರಿಯಂ ಕೊಡ್ತಾ ಇರೋದು. ಅಂತದ್ರಲ್ಲಿ ಈ ಸಿನಿಮಾಗೆ ಬೆಳಗ್ಗೆ 6:45 ಪ್ರದರ್ಶನಕ್ಕೆ PXL. ಕನಕಪುರ ರಸ್ತೆಯಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ ನೋಡಿ 3 ರೆಗ್ಯುಲರ್ ಶೋ ಅಲ್ಲ, ವಿಶೇಷ ಪ್ರದರ್ಶನ. ದಿನ 12 ಪ್ರದರ್ಶನ. ಇನ್ನು ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ PVR ಚಿತ್ರಮಂದಿರ ಬೆಳಗ್ಗೆ 6:50, 7:40, ಇವೆರಡು ರೆಗ್ಯುಲರ್ ಪ್ರದರ್ಶನ ಅಲ್ಲ, ಇದು ವಿಶೇಷ ಪ್ರದರ್ಶನ. ಇಲ್ಲಿ ದಿನ 10 ಪ್ರದರ್ಶನ. ಇನ್ನೊಂದು ರಾಯಲ್ ಮೀನಾಕ್ಷಿ 6:55 ಹಾಗೆ 7, 7:25, 7:25, 9:35. 5 ಪ್ರದರ್ಶನಗಳು ರೆಗ್ಯುಲರ್ ಪ್ರದರ್ಶನ ಅಲ್ಲ, ವಿಶೇಷ ಪ್ರದರ್ಶನ. ಇಲ್ಲಿ ದಿನ 12 ಆಟ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ PVR ಚಿತ್ರಮಂದಿರ ದಿನ 13 ಪ್ರದರ್ಶನ. ಬೆಳಗ್ಗೆ 6:50ಕ್ಕೆ ಮೊದಲ ಪ್ರದರ್ಶನ, 7:40, 8, 9:10 ನೋಡಿ, 9:10ಕ್ಕೆ ಗೋಲ್ಡ್, 9:30ಕ್ಕೆ PXL. ಈ ಪೈಕಿ ಈ 5 ಪ್ರದರ್ಶನಗಳೇನಿದಾವೆ ಇದು ವಿಶೇಷ ಪ್ರದರ್ಶನ. ಇನ್ನು ಐನಾಕ್ಸ್ ಮಾಲಾಫೇಶಿಯಾದಲ್ಲಿದೆ. ಇಲ್ಲಿ ದಿನ 14 ಪ್ರದರ್ಶನ. ಬೆಳಗ್ಗೆ 7 ಗಂಟೆಗೆ ಮೊದಲ ಪ್ರದರ್ಶನ, 7:30, 7:50, 8 ಗಂಟೆ, 8:10, 8:35. 6 ಪ್ರದರ್ಶನಗಳು ವಿಶೇಷ ಪ್ರದರ್ಶನ. ಇನ್ನು ವೈಟ್ ಫೀಲ್ಡ್ ನಲ್ಲಿ ಇರುವಂತಹ PVR ಇಲ್ಲಿ ದಿನ 4 ಆಟ. ಈ 4 ಆಟಗಳ ಪೈಕಿ 8 ಗಂಟೆ ಹಾಗೆ 8:10 ಇದು ವಿಶೇಷ ಪ್ರದರ್ಶನ. ಇನ್ನು ವೈಟ್ ಫೀಲ್ಡ್ ನಲ್ಲಿ ಇರುವಂತಹ PVR VR ಬೆಂಗಳೂರು ಇಲ್ಲಿ ನೋಡಿ, ಈ 3 ಪ್ರದರ್ಶನ ಬೆಳಗ್ಗೆ 7 ಗಂಟೆ, 8:05 ಹಾಗೆ 9:10 ಇದು ವಿಶೇಷ ಪ್ರದರ್ಶನ. ನೋಡಿ, ಇದು ಎಕ್ಸ್ಟ್ರಾ ಆಡ್ ಆನ್ ಆಗಿರೋದು. ಇನ್ನು ಬಾನಸವಾಡಿಯಲ್ಲಿರುವಂತಹ ಸಿನಿಪೋಲಿಸ್ ಬೆಳಗ್ಗೆ 7 ಗಂಟೆ, 7:10, 7:20, 9 ಗಂಟೆ, ಈ 4 ಪ್ರದರ್ಶನ ವಿಶೇಷ ಪ್ರದರ್ಶನ. ಈ ಚಿತ್ರಮಂದಿರದಲ್ಲಿ ಒಟ್ಟು 9 ಪ್ರದರ್ಶನ. ಇನ್ನು ಮಂತ್ರಿಮಾಲ್ ಮಲ್ಲೇಶ್ವರ ಐನಾಕ್ಸ್ ಇಲ್ಲಿ ಬೆಳಗ್ಗೆ 8 ಗಂಟೆ, 9 ಗಂಟೆ ಹಾಗೆ 9:30 ಇದು ವಿಶೇಷ ಪ್ರದರ್ಶನ. 3 ಪ್ರದರ್ಶನಗಳು, ದಿನ 8 ಪ್ರದರ್ಶನ. ಇನ್ನು ಸಿನಿಪೋಲಿಸ್ ಅರೆಕೆರೆ ಬನ್ನೇರುಘಟ್ಟ ಬೆಳಗ್ಗೆ 6:55ಕ್ಕೆ, 7:15, 7:25 ವಿಶೇಷ ಪ್ರದರ್ಶನ 3, ದಿನ 12 ಪ್ರದರ್ಶನ. ಇನ್ನು ಯಲಹಂಕದಲ್ಲಿ ಇರುವಂತಹ ಐನಾಕ್ಸ್ 6:45 ವಿಶೇಷ ಪ್ರದರ್ಶನ, 7 ಗಂಟೆ ವಿಶೇಷ ಪ್ರದರ್ಶನ,
ಹಾಗೆ 7:10 ಬೆಳಗ್ಗೆ ವಿಶೇಷ ಪ್ರದರ್ಶನ, 3 ಪ್ರದರ್ಶನಗಳು ವಿಶೇಷ. ಇನ್ನು ಬೆಳ್ಳಂದೂರು 6:45ಕ್ಕೆ ವಿಶೇಷ ಪ್ರದರ್ಶನ, 8 ಗಂಟೆಗೆ ವಿಶೇಷ ಪ್ರದರ್ಶನ. ಹಾಗೆ ರೆಗ್ಯುಲರ್ ಆಗಿದ್ದಂತಹ 11 ಗಂಟೆ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಇನ್ನು ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರುವಂತಹ ಗೋಪಾಲನ್ ಚಿತ್ರಮಂದಿರ ಬೆಳಗ್ಗೆ 8:30ಕ್ಕೆ ವಿಶೇಷ ಪ್ರದರ್ಶನ. ಇದರ ಜೊತೆಗೆ ತಣಿಸಂದ್ರದಲ್ಲಿರುವಂತಹ PVR ಬೆಳಗ್ಗೆ 7:30, 9:20ಕ್ಕೆ ವಿಶೇಷ ಪ್ರದರ್ಶನ. ಒಟ್ಟು ಇಲ್ಲಿ 7 ಪ್ರದರ್ಶನಗಳಿವೆ. ಹಾಗೆ ವೈಟ್ ಫೀಲ್ಡ್ ನಲ್ಲಿರುವಂತಹ ಐನಾಕ್ಸ್ 7:50ಕ್ಕೆ ವಿಶೇಷ ಪ್ರದರ್ಶನ. ನೋಡಿ 4:45 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಬಿನ್ನಿಪೇಟೆಯಲ್ಲಿರುವಂತಹ ಸಿನಿಪೋಲಿಸ್ ಬೆಳಗ್ಗೆ 8:05ಕ್ಕೆ ವಿಶೇಷ ಪ್ರದರ್ಶನ. ಇಲ್ಲಿ 8 ಪ್ರದರ್ಶನವನ್ನು ನೀಡಿದ್ದಾರೆ ಒಟ್ಟು. PVR ಗ್ಲೋಬಲ್ ಮಾಲ್ 8:45ಕ್ಕೆ ವಿಶೇಷ ಪ್ರದರ್ಶನ, 9:30ಕ್ಕೆ ವಿಶೇಷ ಪ್ರದರ್ಶನ, ಒಟ್ಟು 7 ಪ್ರದರ್ಶನ. ನೋಡಿ ಗೋಪಾಲನ್ ಸಿನಿಮಾ ಬನ್ನೇರುಘಟ್ಟ ರಸ್ತೆಯಲ್ಲಿದೆ, ಬೆಳಗ್ಗೆ 7 ಗಂಟೆಗೆ ವಿಶೇಷ ಪ್ರದರ್ಶನ, 7:30 ವಿಶೇಷ ಪ್ರದರ್ಶನ. JP ನಗರದಲ್ಲಿರುವಂತಹ ಐನಾಕ್ಸ್ 6:55ಕ್ಕೆ ಒಂದು ವಿಶೇಷ ಪ್ರದರ್ಶನ ಇದೆ. ಒಟ್ಟು ಇಲ್ಲಿ 6 ಪ್ರದರ್ಶನ ದಿನ. ಇನ್ನು ಮೀರಾ ಸಿನಿಮಾ ಮಾಗಡ್ ರಸ್ತೆ ಬೆಳಗ್ಗೆ 8 ಗಂಟೆಗೆ ಒಂದು ವಿಶೇಷ ಪ್ರದರ್ಶನ, 9 ಗಂಟೆ ವಿಶೇಷ ಪ್ರದರ್ಶನ, ಒಟ್ಟು 8 ಪ್ರದರ್ಶನ ದಿನ. ಹಾಗೆ ವೈಟ್ ಫೀಲ್ಡ್ ನಲ್ಲಿರುವಂತಹ PVR ಚಿತ್ರಮಂದಿರ ಇಲ್ಲಿ 7:20ಕ್ಕೆ 2 ವಿಶೇಷ ಪ್ರದರ್ಶನಗಳಿದ್ದಾವೆ. ಅದಾದ ಬಳಿಕ 9:25ಕ್ಕೆ ಇದೊಂದು ವಿಶೇಷ ಪ್ರದರ್ಶನ. ಮತ್ತೆ ನೋಡಿ ಮಾಗಡ್ ರಸ್ತೆಯಲ್ಲಿರುವ GT ಮಾಲ್ ಇಲ್ಲಿ ದಿನ 9 ಪ್ರದರ್ಶನ ಇದೆ. ಈ ಪೈಕಿ 8:20, 8:55 ಹಾಗೆ 9:10 ಈ 3 ಪ್ರದರ್ಶನಗಳು ವಿಶೇಷ. ಇನ್ನು ವೈಷ್ಣವಿ ಮಾಲ್ ಯಶವಂತಪುರ ಇಲ್ಲಿ ದಿನ 8 ಪ್ರದರ್ಶನ. ಈ 8 ಪ್ರದರ್ಶನಗಳ ಪೈಕಿ ಈ 3 ಪ್ರದರ್ಶನ ಏನಿದೆ ಇದು ವಿಶೇಷ ಪ್ರದರ್ಶನ. ಹಾಗೆ ಮೈಸೂರು ರಸ್ತೆಯಲ್ಲಿರುವಂತಹ ಗೋಪಾಲನ್ ಚಿತ್ರಮಂದಿರ ನೋಡಿ ಬೆಳಗ್ಗೆ 7:25ಕ್ಕೆ ವಿಶೇಷ ಪ್ರದರ್ಶನ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಡೈರೆಕ್ಟರ್ ಕಟ್ PVR ಚಿತ್ರಮಂದಿರ, ಇದ್ರ ಬಗ್ಗೆ ನಿನ್ನೆ ನಾನು ಹೇಳಿದ್ದೆ. 2:30 ಪ್ರದರ್ಶನ ಅಷ್ಟೇ ಇತ್ತು. ನೋಡಿ ರಾತ್ರಿ 10:30 ಪ್ರದರ್ಶನ ಆಡ್ ಆನ್ ಆಗಿದೆ. ದಿನ 2 ಆಟ. ಈ ಪೈಕಿ 2:30 ಪ್ರದರ್ಶನ ಸೋಲ್ಡ್ ಔಟ್. ಇನ್ನು ಜಯನಗರದಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರ ಸ್ವಾಗತ್ ಮಾಲ್ ನೋಡಿ 6:45, 9:35, 9:45 ವಿಶೇಷ ಪ್ರದರ್ಶನ. ನೋಡಿ ಇದೊಂದು ಎಕ್ಸ್ಟ್ರಾ ಆಡ್ ಆನ್ ಆಗಿದೆ. ದಿನ 7 ಆಟಗಳಲ್ಲಿ ಸೋ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಹಾಗೆ ಕಿನೋ ಚಿತ್ರಮಂದಿರ 8:20, 8:30ಕ್ಕೆ ವಿಶೇಷ ಪ್ರದರ್ಶನ. ಲಕ್ಷ್ಮೀ ಚಿತ್ರಮಂದಿರ ತಾವರೆಕೆರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ಬರೋಣ, ಬೆಳಗ್ಗೆ 7:30ಕ್ಕೆ ವಿಶೇಷ ಪ್ರದರ್ಶನ. ವಿ ಸಿನಿಮಾ TC ಪಾಳ್ಯ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಇಲ್ಲಿ ದಿನ 7 ಆಟ, 8:30, 9:20ಕ್ಕೆ ವಿಶೇಷ ಪ್ರದರ್ಶನ. ನೋಡಿ ರೆಗ್ಯುಲರ್ ಪ್ರದರ್ಶನ 11:15ಕ್ಕೆ ಸೋಲ್ಡ್ ಔಟ್ ಆಗಿದೆ, 4:15ಕ್ಕೆ ಸೋಲ್ಡ್ ಔಟ್ ಆಗಿದೆ. ಮೂವಿ ಟೈಮ್ 8 ಪ್ರದರ್ಶನ. ಗೋಪಾಲನ್ ಸಿರ್ಸಿ ಸರ್ಕಲ್ 8:30ಕ್ಕೆ ಒಂದು ವಿಶೇಷ ಪ್ರದರ್ಶನ ಇದೆ. ನೋಡಿ ಇಲ್ಲಿ ಒಂದು ಎಕ್ಸ್ಟ್ರಾ ಆಡ್ ಆನ್ ಆಗಿದೆ, 9 ಪ್ರದರ್ಶನ. ನೋಡಿ ವೈಭವ್ ಸಂಜಯ್ ನಗರದಲ್ಲಿ ಒಂದು ಚಿತ್ರಮಂದಿರ ಬೆಳಗ್ಗೆ 8:30ಕ್ಕೆ ವಿಶೇಷ ಪ್ರದರ್ಶನ ಇದೆ. ಹಾಗೆ ಸಿದ್ದೇಶ್ವರ ಬೆಳಗ್ಗೆ 8 ಗಂಟೆಗೆ ಒಂದು ವಿಶೇಷ ಪ್ರದರ್ಶನ. ವೈಷ್ಣವಿ ವೈಭವಿ ಬೆಳಗ್ಗೆ 8 ಗಂಟೆಗೆ ವಿಶೇಷ ಪ್ರದರ್ಶನ, ಇಲ್ಲಿ ದಿನ 7 ಪ್ರದರ್ಶನ. ರಾಬಿನ್ ಚಿತ್ರಮಂದಿರ ಕೆಂಗೇರಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಬೆಳಗ್ಗೆ 8 ಗಂಟೆಗೆ ವಿಶೇಷ ಪ್ರದರ್ಶನ. ಕಾಮಾಖ್ಯ ಬೆಳಗ್ಗೆ 8 ಗಂಟೆಗೆ ವಿಶೇಷ ಪ್ರದರ್ಶನ. ಹೀಗೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಂತೂ ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಬೆಳಗ್ಗೆ 8 ಗಂಟೆ ಪ್ರದರ್ಶನವನ್ನ ಆರಂಭಿಸಿದೆ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳ ಪೈಕಿ ಬೆಳಗ್ಗೆ 6:30ರಿಂದಲೇ ಪ್ರದರ್ಶನ ಆರಂಭವಾಗುತ್ತೆ. ಒಂದೊಂದು ಚಿತ್ರಮಂದಿರಗಳ 14 ಪ್ರದರ್ಶನ, 13 ಪ್ರದರ್ಶನ, 12 ಪ್ರದರ್ಶನಗಳನ್ನ ನೀಡಿದ್ದಾರೆ. ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಪ್ರದರ್ಶನ ಆರಂಭವಾಗೋದು. ಈ ಪೈಕಿ ಅದರಲ್ಲೂ ಭಾನುವಾರ ಮೊದಲ ದಿನ ಅಲ್ಲ, ಭಾನುವಾರ 3ನೇ ದಿನ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗೋದು ಇದೇ ಮೊದಲು ಅಂತ ಅನ್ಸುತ್ತೆ. ಮೊದಲ ದಿನ 1-2 ಪ್ರದರ್ಶನ, 2ನೇ ದಿನ ಪ್ರದರ್ಶನಗಳ ಸಂಖ್ಯೆ ಏರಿಕೆ, 3ನೇ ದಿನ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಪ್ರದರ್ಶನ. ಏನಿದು ಮಿರಾಕಲ್ ಅಂತಲೇ ಹೇಳ್ಬೋದು. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಅಬ್ಬರಿಸಿ ಒಬ್ಬರಲಿ ಅನ್ನೋದು ನಮ್ಮ ಆಶೆ. ನಮಸ್ಕಾರ. 2ನೇ ದಿನ 3ನೇ ದಿನ ಈ ಮಟ್ಟಕ್ಕೆ ಬೆಳಗ್ಗೆ 6 ಗಂಟೆ ಪ್ರದರ್ಶನ ಇರಲ್ಲ, ಆದ್ರೆ ವಿಶೇಷ ಅನಿಸೋದು ಇದೆ. ಅಂತದ್ರಲ್ಲಿ ಈ ಸಿನಿಮಾಗೆ ಬೆಳಗ್ಗೆ 6:45 ಪ್ರದರ್ಶನಕ್ಕೆ PXL. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಡೈರೆಕ್ಟರ್ ಕಟ್ 2:30 ಪ್ರದರ್ಶನ ಅಷ್ಟೇ ಇತ್ತು. ರಾತ್ರಿ 10:30 ಪ್ರದರ್ಶನ ಆಡ್ ಆನ್ ಆಗಿದೆ.